ಗಾಡಿಯಲ್ಲಿ ಹೋಗ್ಬೇಕಿದ್ರೆ ಪದೇ ಪದೇ ಕೆಲವರಿಗೆ ಆಕ್ಸಿಡೆಂಟ್ಗಳಾಗ್ತಾ ಇರ್ತದೆ. ಅದು ಟೂ ವೀಲರ್ ಇರ್ಬೋದು, ಫೋರ್ ವೀಲರ್ ಇರ್ಬೋದು, ಬೇರೆ ಬೇರೆ ವಾಹನದಲ್ಲಿ ಹೋಗ್ತಕ್ಕಂಥ ಸಮಯದಲ್ಲಿ. ಸೊ ಜಾತಕದಲ್ಲಿ ಯಾವ ಕಾಂಬಿನೇಷನ್ಗಳು ಬರಬೇಕು ಮತ್ತು ವಾಹನದ ನಂಬರ್, ನಿಮ್ಮ ಗಾಡಿ ನಂಬರ್ ಯಾವ ನಂಬರ್ಗಳು ಎಂಡಿಂಗಲ್ಲಿ ಅಥವಾ ಫಸ್ಟಲ್ಲಿ ಬಂದರೆ ಪದೇ ಪದೇ ಆಕ್ಸಿಡೆಂಟ್ಗಳು ಆಗ್ತಕ್ಕಂಥದ್ದು, ಅದಕ್ಕೆ ಪರಿಹಾರ ಈ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ನೋಡಿ, ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವೊಂದು ನಂಬರ್ಗಳು ಎಂಡಿಂಗಲ್ಲಿ ಬರಬಾರ್ದು ಅಂತ ಇದೆ. ಸೊ ನಿಮ್ಮ ಗಾಡಿ ನಂಬರಲ್ಲಿ ಅದರ 4 ನಂಬರ್ ಇರ್ತದೆ, ಆ ಎಂಡಿಂಗಲ್ಲಿ ಆ ನಂಬರ್ಗಳು ಬಂದಾಗ ಮತ್ತು ಟೋಟಲ್ ಮಾಡಿದಾಗ ಆ ನಂಬರ್ಗಳು ಬಂದಾಗ ಅದು ಪದೇ ಪದೇ ಆಕ್ಸಿಡೆಂಟ್ಗಳಾಗ್ತದೆ. ಅವರ ಜಾತಕದಲ್ಲಿ ಕೂಡ ಕಾಂಬಿನೇಷನ್ಗಳು ಏನಾದರೂ ಇದ್ದರೆ ಅದು ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು. ಸೊ ಒಂದು ನೀವು ಗಮನದಲ್ಲಿಟ್ಟು ಕೇಳಿ, ಏನಂದರೆ ನ್ಯೂಮರಾಲಜಿ ಅಂತಕ್ಕಂಥದ್ದು ಕೇವಲ 25% ಮಾತ್ರ, ಮಿಕ್ಕಿದು 75% ಏನಿದೆ ಅದು ನಿಮ್ಮ ಜಾತಕ. ಜಸ್ಟ್ ಆ ನ್ಯೂಮರಾಲಜಿಯಲ್ಲಿ ನಾವೀಗ ಒಳ್ಳೆ ನಂಬರ್ ಇಟ್ಟು ಕೂಡಲೇ ಆಕ್ಸಿಡೆಂಟ್ ಆಗಲ್ಲ ಅಂತ ಅಲ್ಲ, ಆದರೆ ನಿಮ್ಮ ಜಾತಕನೂ ಚೆನ್ನಾಗಿಲ್ಲ, ಈ ಕಡೆ ನಂಬರ್ ಚೆನ್ನಾಗಿದೆ ಅಂತ ಒದೆ ಏನದು ಅಪಘಾತಗಳಾಗುತ್ತೆ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಆಗ್ಬೋದು. ಸೊ ಜಾತಕ ಚೆನ್ನಾಗಿಲ್ಲ, ಸೊ ನಂಬರ್ ಚೆನ್ನಾಗಿದೆ, ಆವಾಗ ಸ್ವಲ್ಪ ಆಗ್ತಕ್ಕಂಥದ್ದಲ್ಲಿ ಆಕ್ಸಿಡೆಂಟಲ್ಲಿ ಸ್ವಲ್ಪ ಸ್ಲೋ, ಅಂದರೆ ದೊಡ್ಡ ಮಟ್ಟಿಗೆ ಆಗೋದು ಸಣ್ಣ ಮಟ್ಟದಲ್ಲಿ ಆಗ್ಬೋದು, ಅಂದರೆ ಬೆರಳಿಗೆ ತಾಗ್ತಕ್ಕಂಥದ್ದು ಉಗುರಿಗೆ ತಾಗ್ಬೋದು. ಸೊ ನ್ಯೂಮರಾಲಜಿಯಲ್ಲಿ ಯಾವ ನಂಬರ್ ಬರಬಾರ್ದು ಅಂತ ಒಂದು ಇಂಡಿಕೇಶನ್ ಇದೆ, ಅಂದರೆ ಸ್ಟಾರ್ಟಿಂಗಲ್ಲಿ 0 ಮತ್ತು 8 ನಂಬರ್ ಬರಬಾರ್ದು, ಮತ್ತು ಎಂಡಿಂಗಲ್ಲಿ ಕೂಡ ಅಷ್ಟೇ 0 ಮತ್ತು 8 ನಂಬರ್ ಇದು ಮೇಯ್ನ್ ಆಗಿ ಬರಬಾರ್ದು. ಮತ್ತು ಸೆಕೆಂಡ್ ಆಪ್ಷನಲ್ಲಿ 4 ನಂಬರ್ ಬರಬಾರ್ದು, 4 ಸೆಕೆಂಡ್ ಆಪ್ಷನಲ್ಲಿ 4 ನಂಬರ್ ಬರಬಾರ್ದು. ಮತ್ತು 1 ನಂಬರ್ ಕೂಡ ಅಷ್ಟು ಒಳ್ಳೆಯದಲ್ಲ. 1 ನಂಬರ್ ಕೂಡ ಯಾವುದೆಲ್ಲ 0, 8 ಇದು ಮೇಯ್ನ್ ಆಗಿ, ಮತ್ತು 4 ಹಾಗೂ 1 ಈ ನಂಬರ್ಗಳು ಜಾಸ್ತಿ ಬರ್ಬೋದು. ಯಾಕಂದರೆ ಅಲ್ಲಿ 0 ಅಂದರೆ ಬ್ಲ್ಯಾಂಕ್ ಆಗ್ತೇನೆ, 8 ಅಂದರೆ ಶನಿದ್ದು ಬರ್ತದೆ, ಶನಿದ್ದು, 4 ಅಂದರೆ ರಾಹು, 1 ಅಂದರೆ ಸೂರ್ಯಲ್ಲಿ ಕನೆಕ್ಟ್ ಆಗ್ತಾನೆ. ಸೊ ಟೋಟಲ್ ಮಾಡಿದಾಗ ಕೂಡ ನಿಮ್ಮ ಗಾಡಿ ನಂಬರ್ ಏನಿದೆ ಅದನ್ನು ಟೋಟಲ್ ಮಾಡಿದಾಗ ಕೂಡ ಅಲ್ಲಿ ಟೋಟಲಲ್ಲಿ 8 ಬರಬಾರ್ದು, 4 ಬರಬಾರ್ದು. ಇದನ್ನು ಅವಾಯ್ಡ್ ಮಾಡಿ. ಯಾವ ನಂಬರ್ ಬರ್ಬೋದು ಎಂಡಿಂಗಲ್ಲಿ 5 ಬರ್ಬೋದು, ಓಕೆ, 6 ಬರ್ಬೋದು, 9 ಬರ್ಬೋದು, ಇದಿಷ್ಟು ಜಾಸ್ತಿ ಬರ್ಬೋದು, 3 ಬರ್ಬೋದು ಹಾಗಿದ್ರೆ ಓಕೆ. ಸೆಕೆಂಡ್ ಆಪ್ಷನಲ್ಲಿ 3 ಕೂಡ 2, 3 ಎಲ್ಲ ಸೆಕೆಂಡ್ ಆಪ್ಷನಲ್ಲಿ ಬರ್ಬೋದು. ಎಂಡಿಂಗಲ್ಲಿ 5, 6, 9 ಬಂದರೆ ಇಸ್ ಬೆಸ್ಟ್ ಅದು ನಂಬರ್. ನೋಡಿ ಆ ಗಾಡಿಯಲ್ಲಿ ನೋಡಿ, ಜಾಸ್ತಿ ನೀವು ಅಬ್ಸರ್ವೇಷನ್ ಮಾಡಿ, ಒಂದು ಆಕ್ಸಿಡೆಂಟ್ ಆದಾಗಲೆಲ್ಲ ನಂಬರನ್ನು ನೋಡಿ, ಜಾಸ್ತಿಯಾಗಿ ಅಲ್ಲಿ 8 ಯಾವ ನಂಬರಲ್ಲಿ ಇರ್ತದೆ ಅಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗಿರ್ತದೆ. 88 ಇರ್ಬೋದು, 888 ಇರ್ಬೋದು, ಇದಕ್ಕೆಲ್ಲ ಜಾಸ್ತಿ ಆಕ್ಸಿಡೆಂಟ್, ಅಥವಾ 444 ಇರ್ಬೋದು, ಆಕ್ಸಿಡೆಂಟ್ಗಳು ಜಾಸ್ತಿ. ನಾನು ತುಂಬ ನೋಡಿದ್ದೇನೆ, ತುಂಬ ಜನರ ಜಾತಕ ನೋಡಿದಾಗ ಕೂಡ ಆಕ್ಸಿಡೆಂಟ್ ಆದಾಗ ಅವರ ಗಾಡಿ ನಂಬರ್ಗೆ ಅದೇ ರೀತಿ ಬಂದಿದೆ. ಸೊ ಅದರ ಅನುಭವದ ಮೇಲೆ ಮತ್ತು ನ್ಯೂಮರಾಲಜಿಯ ಕೆಲವೊಂದು ವಿಚಾರಗಳನ್ನು ತೆಗೆದು ಹೇಳ್ತಾ ಇದೆ. ಸೊ ಹಾಗಾದರೆ ಇಲ್ಲಿ ರೆಮಿಡಿ ಏನು ಮಾಡ್ಕೋಬೋದು ನಾವು, ಅದಕ್ಕೊಂದು ಪರಿಹಾರ. ಸೊ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ, ನಿಮ್ಮ ಜಾತಕವನ್ನು ನೋಡಿ, ಯಾವ ದಶ, ಯಾವ ಭುಕ್ತಿ ನಡೀತಾ ಇದೆ, ಯಾವ ಅಂತರ್ಭುಕ್ತಿ ನಡೀತಾ ಇದೆ, ಆ ಸಮಯದಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿದಾಗ ಅಲ್ಲಿ ದೊಡ್ಡ ಮಟ್ಟಿಗೆ ಆಗ್ತಕ್ಕಂಥ ಆಕ್ಸಿಡೆಂಟ್ಗಳು ಸಣ್ಣ ಮಟ್ಟಿಗೆ ಆಗ್ತಕ್ಕಂಥದ್ದು. ಮೊದಲು ಏನಂದರೆ, ನೀವು ಗಾಡಿಯಲ್ಲಿ ಹೊರಡೋ ಮೊದಲು, ಅದು ನಿಮ್ಮ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಯಾವುದೇ ಸ್ಟಾರ್ಟ್ ಮಾಡಿದ ಮೇಲೆ, ಬೈಕ್ ಇರ್ಬೋದು, ಸ್ಟಾರ್ಟ್ ಮಾಡಿದ ಫಸ್ಟ್ ಗೇರ್ ಹಾಕುವ ಮೊದಲು, ಸ್ಟಾರ್ಟ್ ಮಾಡಿ ಫಸ್ಟ್ ಗೇರ್ ನಿಮ್ಮ ಗ್ರಾಮ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಪ್ರತಿದಿನ ಮಾಡಿ, ಪ್ರತಿದಿನ ಫಸ್ಟ್ ಟೈಮ್ ಮನೆಯಿಂದ ಹೊರಡೋ, ಎಲ್ಲಿಂದ ಹೊರಡ್ತಾ ಇದ್ದೀರಿ, ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಬೇಕಿದೆ, ಪ್ರತಿದಿನ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಬೇಕಿದೆ. ಗ್ರಾಮ ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಕುಲದೇವರಲ್ಲಿ, ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಒಂದು ಸಂಕಲ್ಪವನ್ನು ಮಾಡಿ, ಇವತ್ತಿನ ಪ್ರಯಾಣ ಸುಖಕರವಾಗಿರಲಿ ಅಂತ ಒಂದು ದೇವರಿಗೆ ಒಂದು ಸಂಕಲ್ಪ. ಮತ್ತೆ ನೀವು ಮಂತ್ರವನ್ನು ಹೇಳಬೇಕು. ಯಾವ ಮಂತ್ರ? ಗಣಪತಿಯ ಮಂತ್ರವನ್ನು, ಗುರುವಿನ ಮಂತ್ರವನ್ನು, ಮುಖ್ಯವಾಗಿ ದೇವಿ ಮತ್ತು ದುರ್ಗೆ ಮತ್ತು ಶಿವನ ಮಂತ್ರವನ್ನು ನೀವು ಪಠನೆ ಮಾಡಿ ಫಸ್ಟ್ ಗೇರ್ ಹಾಕಿ ಹೋಗಬೇಕು. ತುಂಬ ನೀವು ಬರ್ತಕ್ಕಂಥ ಪ್ರಾಬ್ಲಮ್, ಅಂದರೆ ವಾಹನದಲ್ಲಿ ಬರ್ತಕ್ಕಂಥ ಪ್ರಾಬ್ಲಮನ್ನು ತಡೆಯುತ್ತೆ, ಅಪಘಾತವನ್ನು ತಡೆಯುತ್ತೆ ಈ ಮಂತ್ರ. ಮತ್ತೊಂದು ರೆಮಿಡಿ ಏನಂದರೆ, ಇದನ್ನು ಮಂಗಳವಾರ ಮಾಡಬೇಕು. ಒಂದು ಅರಶಿನದ ಬಟ್ಟೆ ತಗೊಳ್ಳಿ, ಒಂದು ಅರಶಿನದ ಬಟ್ಟೆ ಅಥವಾ ಬಿಳಿ ಬಟ್ಟೆಯನ್ನು ಅರಶಿನ ಹಾಕಿ ಮಾಡ್ಬೋದು, ಅರಶಿನದ ಬಟ್ಟೆ ಅಂತ, ಅಥವಾ ಯೆಲ್ಲೋ ಕಲರ್ ಬಟ್ಟೆ. ಅದಕ್ಕೆ 11 ಏನಿಡಬೇಕಂದ್ರೆ, ಇಲ್ಲಿ ನೀವು 11 ರೂಪಾಯಿನ ಇಡಬೇಕು.
11 ರೂಪಾಯಿ ಸಂಕಲ್ಪ ಮಾಡಿ, ಅದರಲ್ಲಿ ಅರಶಿನವನ್ನು ಸಂಕಲ್ಪ ಮಾಡಿ, ನಿಮ್ಮ ಟೈಮ್ ಚೆನ್ನಾಗಿದೆ. ನೀವು 11 ರೂಪಾಯಿನ ಇಟ್ಟು 11 ಕರಿಮೆಣಸನ್ನು ಇಡಿ. ಕರಿಮೆಣಸು ಅಂತ ಸಿಗ್ತದೆ, 11 ಕರಿಮೆಣಸು ಮತ್ತು 11 ರೂಪಾಯಿನ ಇಡ್ಬೋದು. ಅದನ್ನು ಗಂಟು ಕಟ್ಟಿ ನಿಮ್ಮ ಯಾವುದೇ ಬರಬಾರ್ದು, ಅಪಘಾತಗಳೆಲ್ಲ ಆಗಬಾರ್ದು ಅಂತ ಒಂದು ಸಂಕಲ್ಪವನ್ನು ಮಾಡಿ, ದೇವರಲ್ಲಿ ಕಣ್ಣು ಮುಚ್ಚಿ ಸಂಕಲ್ಪವನ್ನು ಮಾಡಿ ಅದನ್ನು 11 ಕಟ್ಟಿಡಿ. ಸೊ ಒಂದು 3 ತಿಂಗಳಾದ ಮೇಲೆ ಅದನ್ನು ತೆಗೆದು ಯಾವುದಾದ್ರೂ ಮರದ ಹತ್ರ ಹಾಕಿ 11 ರೂಪಾಯಿನ ನಿಮ್ಮ ದೇವರಿಗೆ, ಅಂದರೆ ಗ್ರಾಮ ದೇವರಿಗೆ ಅರ್ಪಣೆಯನ್ನು ಮಾಡಿ, ಮತ್ತೆ ಇನ್ನೊಂದು 3 ತಿಂಗಳು ಬಿಟ್ಟು ಅದೇ ರೀತಿ ಮಾಡ್ತಾ ಹೋಗ್ಬೋದು. ಏನಾಗ್ತದೆ, ಬರುವಂಥ ಅಪಘಾತಕ್ಕೆ ಅದು ತಡೆ ಕೊಡುತ್ತೆ. ಉತ್ತಮವಾದ ರೆಮಿಡಿ ಇದೊಂದು. ಅದೇ ರೀತಿ ಮಂತ್ರವನ್ನು ಪಠಿಸಿ ಹೋದಾಗ ಮತ್ತೆ ನಂಬರನ್ನು ನೋಡಿಕೊಂಡು ನೀವು ಸ್ವಲ್ಪ ನಂಬರನ್ನು ತಗೋಬೇಕು, ಗಾಡಿ ನಂಬರನ್ನು. ಸೊ ಇಷ್ಟೇ ಮಾಡಿ ನಿಮಗೆ ಸಕ್ಸಸ್ ಸಿಗ್ತದೆ. ಸೊ ಇದಿಷ್ಟು ವಾಹನದಲ್ಲಿ ಹೋಗಬೇಕಿದ್ರೆ ವಾಹನದ ನಂಬರ್ ಮತ್ತು ಅದಕ್ಕೆ ಬೇಕಾದಂಥ ಮಂತ್ರ. ವಿಡಿಯೋ ಇಷ್ಟ ಆಗಿದೆ, ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಶುಭವಾಗಲಿ, ಶುಭ ದಿನ.